ಹೇಗಿದೆ ಸಂಘಟನೆ ಈ ಕಡೆ? ಚೆನ್ನಾಗಿದೆ ಸರ್, ತುಂಬಾ ಲೀಡಲ್ಲಿ ಗೆಲ್ಲಿಸ್ತೀರಿ ಸಮರ್ಥ? ಕಮ್ಮಿ 35-40 ಸಾವಿರ ವೋಟಿಂಗ್ ಸಮರ್ಥವ್ರು ಗೆಲ್ತಾರೆ. ಶಾಮನೂರು ಶಿವಶಂಕರಪ್ಪ ಅವ್ರಿಗಿಂತಲೂ ಅಧಿಕ ಲೀಡಲ್ಲಿ ಗೆಲ್ತಾರೆ. ಸಮರ್ಥ ಒಬ್ಬ ಒಳ್ಳೆ ಹುಡುಗ. ಏನ್ ಕೆಲಸ ಕೇಳ್ತೀರಾ ಸರ್ ಗೆದ್ದ ಮೇಲೆ? ಡೆವಲಪ್ಮೆಂಟ್ ಆಲ್ಮೋಸ್ಟ್ ಆಡುಮುಟ್ಟದ ಸೊಪ್ಪಿಲ್ಲ. ಶಾಮನೂರು ಶಿವಶಂಕರಪ್ಪ ಅವ್ರು ಮಾಡಿದ ಕೆಲಸ ಇಲ್ಲ ಸಾಕು. ಯಾಕಂದ್ರೆ ಅವ್ರದ್ದು ಅಭಿವೃದ್ಧಿ ಸಾಕು. ಅಭಿವೃದ್ಧಿ ವಿಚಾರಗಳು ಹಿಡ್ಕೊಂಡು ಈ ಗ್ರಾಮಾಂತರ ತಗೊಳ್ರಿ, ಪ್ರತಿಯೊಂದು ಹಳ್ಳಿಗೆ ಹೋಗ್ರಿ, ರೋಡ್ ಆಗ್ಲಿ, CC ರೋಡ್ ಆಗ್ಲಿ, ಎಲ್ಲ ಪ್ರತಿಯೊಂದು ಕೂಡ ಎಲ್ಲಿ ನೋಡಿ ರೋಡ್ ನೋಡ್ತಿದ್ರಲ್ಲ ಎಲ್ಲ ಶಿವಶಂಕರಪ್ಪ ಅನ್ನೋದಲ್ಲಿ ಮಾಡಿರೋದು. ಸೊ ಹಂಗಾಗಿ ಅವ್ರ ಅಭಿವೃದ್ಧಿ ಇಟ್ಕೊಂಡು ಮತ ಕೇಳಿದ್ರೆ ಸಾಕು, ಬೇರೆ ಇನ್ನೇನು ವಿಚಾರ ಬೇಡ. ಬಿಜೆಪಿ ಅವ್ರು ಕೆಲವರು ಸುಳ್ಳು ಹೇಳ್ತಾರೆ, ಕೆಲವು ಈಗ ಅವ್ರು ಬಿಜೆಪಿ ಅವ್ರದ್ದೇನು ಕೆಲವರು ಸುಳ್ಳು ಹೇಳ್ತಾರೆ, ಎಲ್ಲ ಸುಳ್ಳು ಹೇಳ್ತಾರೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಸುಳ್ಳು ಹೇಳ್ತಾರೆ ಸರ್. ಅವ್ರದ್ದು ಏನು ಅಜೆಂಡೆ ಅಂದ್ರೆ ಬಿಜೆಪಿ ಅಜೆಂಡೆ ಹಿಂದುತ್ವ, ಇಂಡಿಯಾ ಪಾಕಿಸ್ತಾನ, ಅಭಿವೃದ್ಧಿ ಏನಿಲ್ಲ. ಶಾಮನೂರು ಶಿವಶಂಕರಪ್ಪ ಅಂದ್ರೆ ಅಭಿವೃದ್ಧಿ. ಅಲ್ಲಿ ಇಂಡಿಯಾ ಪಾಕಿಸ್ತಾನ ವಾರ ಅನ್ನೋದು, ಇಲ್ಲಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇಲ್ಲೇ ಮ್ಯಾಚ್ ಆಡ್ಸೋದು. ಹಂಗಾಗಿ 100ಕ್ಕೆ 100 ಶಾಮನೂರು ಸಮರ್ಥರು ಗೆದ್ದೇ ಗೆಲ್ತಾರೆ, ಫಿಕ್ಸ್. ಥ್ಯಾಂಕ್ ಯು. ಸತೀಶ್ ಅಂತ. ನಾವು ಇದೇ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸಂಬಂಧಪಟ್ಟ ಮತ್ತು ಕುಕ್ಕೋಡ ಗ್ರಾಮ ನಿವಾಸಿ ಆಗಿದ್ದು, ಇದೇ ಏರಿಯಾದಾಗ ಬೆಳವಣಿಗೆ ಆಗಿರೋದು. ಅಪ್ಪಾಜಿ ಅವರು 35 ವರ್ಷದ ಸೇವೆ ಕೆಲಸ ಇಡೀ ಬಿಜೆಪಿ ಇದುವರೆಗೂ ಯಾವುದೇ ರೀತಿಯಾಗ್ಲಿ ಅವರಷ್ಟು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ ನಾವು ಈ ದಕ್ಷಿಣ ಕ್ಷೇತ್ರಕ್ಕೆ ಹೇಳಕ್ ಇಚ್ಛೆ ಪಡ್ತದ. ಸಿದ್ದೇಶ್ವರ್ ಅವರು, GM ಸಿದ್ದೇಶ್ವರ್ ಸತತವಾಗಿ ಗೆಲ್ತಿದ್ರು. ಅವ್ರ ತಂದೆ MP ಆಗಿದ್ರು, ಕೇಂದ್ರದಲ್ಲಿ ಸಚಿವರಾಗಿದ್ರು, ಆದ್ರೆ ಏನಾಗಿಲ್ಲ. ಆದ್ರೆ ದಾವಣಗೆರೆ ಒಳಗೆ ಅಲ್ಪ ಸ್ವಲ್ಪ ಆಗಿರ್ಬೋದು, ಆದ್ರೆ ಅಪ್ಪಾಜಿ ಅಷ್ಟು ಸಮರ್ಥವಾಗಿ ಕೆಲಸ ಮಾಡಿ ಪ್ರತಿಯೊಂದು ಹಳ್ಳಿಗೂ, ಪ್ರತಿಯೊಂದು ಮೂಲೆಗೂ ಜಾತಿ ಧರ್ಮ ಇಲ್ಲದೆ ಎಲ್ಲರಿಗೂ ಸಮಂಜಸವಾಗಿ ಸರ್ವ ಜನಾಂಗೀಯ ಶಾಂತಿಯ ತೋಟ ಅಂತ ಹೇಳ್ಕಂತಾನೆ ಪ್ರತಿಯೊಂದು ದಕ್ಷಿಣ ಕ್ಷೇತ್ರದ ಒಂದು ಬಡಗ ಕಾರ್ಮಿಕರಿಂದ ಕೆಲಸ ಮಾಡಿ ತೋರಿಸಿರ್ತಕ್ಕಂಥ ಅಪ್ಪಾಜಿ ಅವರು. ಅವರು ಸಮರ್ಥ ಅವರಿಗೆ ಆ ವಾದಿಯನ್ನೇ ರಕ್ತಗತವಾಗಿ ಬಂದಿರೋದ್ರಿಂದ ಎಲ್ಲ ಯುವಕರಿಗೂ ಎಲ್ಲರಿಗೂ ಎಂಕರೇಜ್ ಕೊಡ್ಕಂತ ಕೆಲಸ ಮಾಡ್ತಾರಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಚ್ಛೆ ಪಡ್ತಿದ್ದಾನೆ. ಎಷ್ಟು ನೀಡಂಗಲ್ಲ, 50,000 ಲೀಡಿಂಗ್ನಾಗೆ ಗೆಲ್ತಿದ್ದಾರೆ. ಸಮರ್ಥ ಅವರು ದೇಶಕ್ಕಿಂತ ಮುಂಚೆ ಯುವಕರಲ್ಲಿ ಯುವ ಉತ್ಸಾಹ ತುಂಬಿದಿರತಕ್ಕಂಥ ವ್ಯಕ್ತಿ. ಅವ್ರು ಈಗಲೂ ಆಶಾ ಕಿರಣದಿಂದ ಬರ್ತಕ್ಕಂಥ ವ್ಯಕ್ತಿ. ಅವ್ರು ಬರ್ತಕ್ಕಂಥ ವೇಗಕ್ಕೆ ಬಿಜೆಪಿಯವರು ಸ್ವಲ್ಪ ಮಟ್ಟಿಗೆ ನಿರಾಶೆ ಹೊಂದ್ತಾರೆ. ಇಲ್ಲಿ ಯಾವುದೇ ರೀತಿಯಾಗಿ ಬಿಜೆಪಿ ಬರುವುದಿಲ್ಲ, ಕಾಂಗ್ರೆಸ್ಸೇ ಬರ್ತಾ ಇರೋದು. ಅದಕ್ಕೋಸ್ಕರ ಇಲ್ಲಿ ಸ್ಪಷ್ಟವಾಗಿ ಅವ್ರಿಗೆ ಬಹುಮತದಿಂದ ಸಾಬೀತುಪಡಿಸಿ ನಾವು ವಿಜೃಂಭಿಸ್ತವಂತ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತದ. ಏನ್ ಮಾಡ್ತೀರಿ? ನಾವು ಇಲ್ಲೇ ಶುಗರ್ ಫ್ಯಾಕ್ಟರಿ ಕೆಲಸ ಮಾಡ್ತೀವಿ. ಹೌದಾ? ಎಷ್ಟು ಜನ ಮಾಡ್ತಾರೆ ಶುಗರ್ ಫ್ಯಾಕ್ಟರಿ? ಯಾರು ಶುಗರ್ ಫ್ಯಾಕ್ಟರಿ ಅದು? ಗಣೇಶಣ್ಣವ್ರದ್ದು. ತುಂಬಾ ಜನ SS ಕುಟುಂಬದ್ದೆ. ಎಲ್ಲರಿಗೂ ಅನುಕೂಲ ಇದೆಯಾ ಇಲ್ಲಿ? ಅನುಕೂಲ ಇದೆ ಸರ್, ಅನುಕೂಲ ಇದೆ. ಏನಾಗ್ಬೇಕು ಕುಕ್ವಾಡಕ್ಕೆ? ಕುಕ್ಕೋಡಕ್ಕೆ ಸ್ಮಶಾನ ಒಂದು ಅಭಿವೃದ್ಧಿ ಮಾಡ್ಬೇಕು. ಒಂದು ಆರೋಗ್ಯ ಕೇಂದ್ರ ಒಂದು ಕಟ್ಸಿದ್ರೆ ಬಡ ಹೆಣ್ಮಕ್ಳಿಗೂ ಎಲ್ಲರಿಗೂ ಅನುಕೂಲ ಆಕತಿ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲೇ ಬೇಕು. ಬೇಕೇ ಪ್ರತಿಯೊಂದಕ್ಕೂ ದಾವಣಗೆರೆಗೆ ಹೋಗ್ಬೇಕು, ಇಲ್ಲಪ್ಪ ಅಂದ್ರೆ ಅದಡಿಗೆ ಹೋಗ್ಬೇಕು, ಇಲ್ಲ ಹೂವಿನ ಮಡಿಗೆ ಹೋಗ್ಬೇಕು. ನಮ್ಮೂರಿಗೆ ಅವಶ್ಯಕತೆ ಬೇಕಾಗಿರೋದ್ರಿಂದ. ಕುಕ್ವಾಡದಲ್ಲಿ ಎಷ್ಟು ಓಟ್ ಇದೆ ಒಟ್ಟು? ಕುಕ್ಕೋಡದಲ್ಲಿ 2,500 ಓಟು. ಹೌದು. ಎಷ್ಟು ಲೀಡಲ್ಲಿ ಗೆಲ್ತಾರೆ ನಿಮ್ ಪ್ರಕಾರ ಸಮರ್ಥ? ನಮ್ಮ ಹಿರಿಯರೆಲ್ಲ ಹೇಳಿರೋ ಪ್ರಕಾರ ಒಂದು 50,000 ಲೀಡ್ನ ಗೆಲ್ತಾರಂತ ನಮ್ಮ ಅನಿಸಿಕೆ ಐತಿ. ಇನ್ನೇನ್ ಆಗ್ಬೇಕು ಸರ್ ದಾವಣಗೆರೆ ದಕ್ಷಿಣಕ್ಕೆ? ಈಗ ಸರ್ ಎಲ್ಲ ಊರುಗಳಿಗೂ ಕಾಂಕ್ರೀಟ್ ರೋಡ್ ಆಗಿದಾವೆ. ಏನ್ ಮೂಲಭೂತ ಸೌಕರ್ಯಗಳು ಅಂದ್ರೆ ಸ್ವಲ್ಪ ಚರಂಡಿ ಪರಂಡಿ ಎಲ್ಲಾರ ಒಂದು ಅವ್ಯವಸ್ಥೆ ಇದ್ದಾವೆ, ಅವು ಎಲ್ಲ ರಿಪೇರಿ ಮಾಡಿಕೊಟ್ರೆ ಅನುಕೂಲ ಆಕತಿ. ಆಮೇಲೆ ಬಡವರಿಗೆ ಒಂದ್ ಸ್ವಲ್ಪ ಉದ್ಯೋಗಕ್ಕೆ ಏನಾದ್ರು ಉದ್ಯೋಗ ಅವಕಾಶದ ಕೊರತೆ ಜಾಸ್ತಿ ಇದೆ. ಹೌದೌದು, ಉದ್ಯೋಗಕ್ಕೆ ಸ್ವಲ್ಪ ಉದ್ಯೋಗಕ್ಕೆ ಅನುಕೂಲ ಮಾಡಿಕೊಟ್ರೆ ಅನುಕೂಲ ಆಕತ್ ಸರ್ ಎಲ್ಲ ಬಡವರಿಗೆ ಎಲ್ಲರಿಗೂ. ಎಷ್ಟು ವರ್ಷ ಮಲ್ಲಪ್ಪ ಅವರಿಗೆ? 72. ಹೆಚ್ಚು ಕಡಿಮೆ 54 ವರ್ಷದಿಂದ ಓಟ್ ಆಗ್ತಿದೆ. ಹೌದೌದು. ಶಾಮನೂರು ಶಿವಶಂಕರಪ್ಪ ಅವ್ರಿಗಿಂತ ಮೊದಲು ನೀವು ನೋಡಿದ ಬೆಸ್ಟ್ MLA ಯಾರು? ಶಾಮನೂರು ಶಿವಶಂಕರಪ್ಪ ಮೊದಲು ಇವ್ ಮಲ್ಲಣ್ಣರು, ಶಾಮನೂರು ಶಿವಶಂಕರಪ್ಪ ಆದ್ಮೇಲೆ ಮಲ್ಲಣ್ಣರು ಬಂದಾರೆ. ದಾವಣಗೆರೆ ಅಂತ ಬಂದಾಗ JH ಪಟೇಲ್ ಅವರೆಲ್ಲ ಇದ್ರು. JH ಪಟೇಲ್ ಇದ್ರು. ಹೇಗಿದೆ ಸರ್ ಈ ಸಲ ನಿಮ್ಮ ಅನುಭವದಲ್ಲಿ? ಈ ಬಾರಿ ಚುನಾವಣೆ ಹೇಗಿದೆ? ಬೈ ಎಲೆಕ್ಷನ್ ಇದೆ ಈ ಸರಿ. ಯಾರು ಗೆಲ್ತಾರೆ? ಕಾಂಗ್ರೆಸ್ಸೇ ಗೆಲ್ಲುತ್ತೆ. ಯಾರು ಗೆಲ್ತಾರ ಅನ್ನೋದೇನು ಕಾಂಗ್ರೆಸ್ಸೇ ಗೆಲ್ಲುತ್ತೆ. ಯಾವ ಕಾರಣಕ್ಕೆ ಸರ್? ಯಾವ ಕಾರಣಕ್ಕಂದ್ರೆ ಇವ್ ಮೊನ್ನೆ ಗಲಾಟೆ ಮಾಡ್ಕೊಂಡಾರ. ಅಭಿವೃದ್ಧಿ ಆಗ್ತದವೆ ಸರ್, ಅಭಿವೃದ್ಧಿ ಆಗ್ತಾ ಇದೆ. 100ಕ್ಕೆ 99% ಆಗ್ತಾ ಇದೆ. ಈಗ ಆಗಿರೋದೇ ಬಳಸಿಂದ್ರ ಸಾಕು ನಾವು. ನಿಮ್ಮ ಹೆಸರು? ಸರ್ ವಿಜಯಕುಮಾರ್ ಅಂತ, ನಾವು ಅದಡಿ ಅವರು. ಅದಡಿ ಜಿಲ್ಲಾ ಪಂಚಾಯತಿ. ಹೌದು ಸರ್. ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಸರ್. ಅದಡಿ ಅಂದ್ರೆ ಕಾಂಗ್ರೆಸ್ ಅಂದ್ರೆ ಅದಡಿ ಸರ್. ಇಲ್ಲಿ ಬಿಜೆಪಿ ಒಂದು ರೂಪಾಯಿನೂ ಹಾಕಿಲ್ಲ ಸರ್, ಒಂದು ಪೈಸಾನು ಹಾಕಿಲ್ಲ. ಶಾಮನೂರು ಶಿವಶಂಕರಪ್ಪ ಅಂದ್ರೆ ಅದಡಿ ಅಂದ್ರೆ ಶಾಮನೂರು ಶಿವಶಂಕರಪ್ಪ ಸರ್. ಅವರು ಬಂದ್ರು ಹಾಕ್ತಿವಿ, ಬರ್ಲಿದ್ರು ಓಟ್ ಹಾಕ್ತಿವಿ ಸರ್. ಸರ್ ಈಗ ಅವ್ರ ಕುಟುಂಬಕ್ಕೆ ಅನುಕಂಪಕ್ಕಿಂತ ಒಂದ್ ರೀತಿ ಪ್ರತಿಷ್ಠೆ ಚುನಾವಣೆ. ಯಾಕಂದ್ರೆ ಸಮರ್ಥ ನೀಟಾಗಿ ಲಾಂಚ್ ಆಗ್ಬೇಕು ಸರ್. ಸಮರ್ಥ ಗೆಲ್ಬೇಕು ಅನ್ನೋ ಪ್ರಯತ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಇರ್ತಿದೆ.
ಸರ್ ಸಮರ್ಥಲೆ ಆಲ್ರೆಡಿ ಗೆದ್ದ ಇದೆ. ಹೌದು ಸರ್ ಲೀಡ್ ಲೆಕ್ಕ ಎಷ್ಟು ಲೀಡ್ ಬರುತ್ತೆ? ಸರ್ ಒಂದ್ 30 ರಿಂದ 35 ಸಾವಿರ ಲೀಡ್ ಬರುತ್ತೆ ಸರ್. ಅಜ್ಜವ್ರಿಗಿಂತಲೂ ಜಾಸ್ತಿ. ಅದು 50,000 ಲೀಡ್ ಐತೆ ಅಂತ ನಮ್ಗೆ ಅನಿಸ್ತತಿ. ಹೌದಾ? ಹೌದು, ನಿಮ್ಮ ಅನುಭವ ನಿಜ ಆಗ್ಲಿ ಸರ್. ನಿಜ ಆಗೇ ಆಗುತ್ತೆ. ಥ್ಯಾಂಕ್ ಯು ಸರ್. ಜಾಸ್ತಿನ ಆಗ್ಬೋದು ನಮ್ಗೆ ಅನಿಸಿಕೆ. ಅಮ್ಮ, ಹೇಗಿದೆ, ಅಭಿವೃದ್ಧಿ ಆಗಿದ್ಯಾ ದಾವಣಗೆರೆ ದಕ್ಷಿಣ, ಕುಕ್ಕವಾಡ? ಮಾಡಿದಾರ್ರಿ ಎಲ್ಲ. ಯಾರು ಮಾಡಿದ್ದಾರೆ? ಅದೇ ಇವರು ಸರ್ಗಳು ಮೇಡಮ್ ಮಲ್ಲಿಕಾರ್ಜುನ ಇನ್ನೊಂದು ಚುನಾವಣೆ ಬಂದಿದೆ, ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಏನಿಲ್ಲ, ಚೆನ್ನಾಗೆ ಮಾಡ್ತಿದಾರ. ನಾವು ಚೆನ್ನಾಗೆ ವೋಟ್ ಮಾಡ್ತೀವಿ ಅವರಿಗೆ. ಸಮರ್ಥ ಗೆಲ್ತಾರೆ ನಿಮ್ ಪ್ರಕಾರ? ಗೆಲ್ತಾರೆ. ಯಾವ ಕಾರಣ ಗೆಲ್ಲಿಸ್ಬೇಕು ಅಂತ? ಅದೇ ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ ಇಲ್ಲೆಲ್ಲ. ಏನಾಗಿದೆ ನಿಮ್ಮ ಊರಿಗೆಲ್ಲ? ಚೆನ್ನಾಗಿ ಅಭಿವೃದ್ಧಿ ಚೆನ್ನಾಗಿದೆ ಈಗ. ಬರ್ತಿದಿಲ್ಲ ಅವಾಗ ಚಾನಲ್ ನೀರು ಹೊಲಕ್ಕೆಲ್ಲ. ಈಗ ಸ್ವಲ್ಪ ಎಲ್ಲ ಈ ಸೀಸನ್ ಚೆನ್ನಾಗಿ ಕೊಡ್ತಿದಾರೆ. ಕುಕ್ಕವಾಡದಲ್ಲಿ ಜಾಸ್ತಿ ಕಾಂಗ್ರೆಸ್ ಫೇವರ್ ಏನೋ? ಕಾಂಗ್ರೆಸ್ ಫೇವರ್ ಈಗಂತೂ ಇನ್ನು ಜಾಸ್ತಿನೇ ಜಾಸ್ತಿ ಆಗುತ್ತೆ ಈಗ. ಜಾಸ್ತಿ ಆಗುತ್ತೆ. ಸ್ವಲ್ಪ ಅವರೆಲ್ಲ ಮತ್ತೆ ಪ್ರೋತ್ಸಾಹ ಕೊಡ್ತಿದಾರಲ್ಲ ಮೇಡಮ್. ಗೊತ್ತಾಗ್ತಾ ಇದೆ. ಅವ್ರ MP ಆದ್ಮೇಲೆ ಬಂದು ಹೋಗ್ತಾರೆ ಈಗ? ಬಂದ್ ಹೋಗ್ತದೆ ಪಾಪ. ಬಂದಿದಾರ್ರಿ. ಸರ್, ನಿಮ್ಮ ಹೆಸರು? ಶಂಕರ್ ಅಂತ ಕುಕ್ಕೋಡದವ್ರು ನಾವು. ಸರಿ, ಹೇಳ್ರಿ. ಬಹುಶಃ ನಾವು ಕಾಂಗ್ರೆಸ್ ಯಾಕೆ ವೋಟ್ ಮಾಡ್ಬೇಕು ಅಂತ ಕೇಳೋ ಪ್ರಶ್ನೆನೇ ಇಲ್ಲ, ಮಾಡ್ಲೇಬೇಕು ನಾವು. ಯಾಕೆಂದ್ರೆ ಅಷ್ಟೊಂದು ಕೆಲಸಗಳು ತಗೊಂಡಿದ್ವಿ ನಮ್ಮ ಗ್ರಾಮೀಣ ಭಾಗದಲ್ಲಿ. ಸುಮಾರು ನಾವು ಒಂದು ಕಾಂಕ್ರೀಟ್ ರೋಡ್ಗಳಿಗೆ 10 ಕೋಟಿ ಅಷ್ಟು ಅನುದಾನ ತಗೊಂಡಿದ್ವಿ. ಒಬ್ಬ ಶಾಸಕರ ಅನುದಾನ ನಾವು ಒಂದು ಗ್ರಾಮಕ್ಕೆ ಅಷ್ಟು ತಗೊಳ್ತವೆ ಅಂದ್ರೆ ಎಷ್ಟು ಪ್ರೀತಿ ಇತ್ತು ನಮ್ಮ ಗ್ರಾಮದ ಮೇಲೆ ಹಿರಿಯ ಶಾಸಕರಿಗೆ ಅಂತೇಳಿ ಇದ್ರಾಗ ಗೊತ್ತಾಗತ್ತೆ. ನಾವ್ ಏನ್ ಕೇಳಿದ್ರು ಇಲ್ಲ ಅಂದಿಲ್ಲ ಅವ್ರು ಇವತ್ತಿನವರೆಗೂ. ನಾವು ಬಸ್ ಸ್ಟ್ಯಾಂಡ್ಗಳು ಕೇಳಿದ್ವಿ, ರಸ್ತೆಗಳು ಕೇಳಿದ್ವಿ, ಚರಂಡಿಗಳು ಕೇಳಿದ್ವಿ, ಕುಡಿಯೋ ನೀರಿನ ವ್ಯವಸ್ಥೆ ಕೇಳಿದ್ವಿ. ನಮ್ಮ ಊರಿಗೆ ಪ್ರತಿ ಸಾರಿ ಬಂದಾಗ್ಲೂ ಎಷ್ಟು ಓಟ್ ಹಾಕಿದ್ರೆ ನೀವು ಅಂತ ತಮಾಷೆ ಮಾಡಿ ಸ್ವಲ್ಪ ಓಟ್ ಕಮ್ಮಿ ಬಂದದ ಅಂತ ನಗ್ತಾನೆ ಅವ್ರು ನಮಗೆ ಲೆಟರ್ ಕೊಡ್ತಾ ಇದ್ರು. ನೀವು ಈ ಲೆಟರ್ ತಗೊಂಡೋಗಿ ಕೆಲಸ ಮಾಡಿಸ್ಕೊಳ್ರಿ ಅಂತ ಹೇಳೋರು. ಆಮೇಲೆ ಈ ಹಿರಿಯ ಒಂದು ಚೇತನಕ್ಕೆ ನಾವು ಯಾವುದೇ ಮಿನಿಸ್ಟ್ರಿಗೆ ಇವ್ರು ಲೆಟರ್ ತಗೊಂಡೋಗಿ ಕೊಟ್ರೆ ಅವತ್ತೇ ಸ್ಯಾಂಕ್ಷನ್ ಆಗುತ್ತೆ. ಅಂತ ಒಂದು ಕ್ಷೇತ್ರನ ನಾವು ಈ ಹಿರಿಯರು ನಮಗೆ ಉಳಿಸ್ಕೊಟ್ಟು ಹೋಗಿದ್ದಾರೆ. ಇದನ್ನ ಅವರ ಮೊಮ್ಮಗನಿಗೆ ಖಂಡಿತ ನಾವು ಗೆಲ್ಸ್ಕೊಡ್ತೇವೆ. ಇದು ನಮ್ಮ ಕೃತಜ್ಞತೆ. ನಾವು ನಮ್ಮ ಊರಿಗೆ ಅಷ್ಟೊಂದು ಅಭಿವೃದ್ಧಿ ಕಾರ್ಯಗಳು ಮಾಡ್ಕೊಂಡಿರೋದ್ರಿಂದ ಒಬ್ಬ ಉತ್ತಮ ವ್ಯಕ್ತಿಗೆ ನಾವು ಕೃತಜ್ಞತೆ ಯಾವ ರೀತಿ ತೋರಿಸಬಹುದು ಅಂತ ಇದೇ ರೀತಿನೇ. ಯಾಕೆಂದ್ರೆ ಕರ್ನಾಟಕ ಸರ್ಕಾರನೇ ತೋರಿಸ್ಬಿಟ್ಟೈತೆ ಅವ್ರಿಗೆ 100 ಕೋಟಿ ಅನುದಾನನ ಒಬ್ಬ ನಿಧನರಾದಂತ ಒಬ್ಬ MLA ಅವರಿಗೆ ಅನುದಾನ ನೀಡಿದ್ದಾರೆ ಅಂದ್ರೆ ಬಹುಶಃ ಸರ್ಕಾರಕ್ಕೆ ಎಷ್ಟು ಇವ್ರ ಬಗ್ಗೆ ಗೌರವ ಐತಿ ಅನ್ನೋದು ಇದ್ರಾಗ ಗೊತ್ತಾಗತ್ತೆ. ಇದು ಒಬ್ಬ ನಮ್ಗೆ ಸಾಮಾನ್ಯ ಕಾರ್ಯಕರ್ತನ ನುಡಿಯಿತು. ಪ್ರತಿಯೊಬ್ಬರು ನಾವು ಶಿವಶಂಕರಪ್ಪ ಅವ್ರ ಮೊಮ್ಮಗನ ಗೆಲ್ಸ್ಬೇಕು, ಸಮರ್ಥ ಅವ್ರನ್ನ ಗೆಲ್ಸ್ಕೋಬೇಕು, ಕೆಲಸ ತಗೋಬೇಕು, ಅಷ್ಟೇ ನಮ್ಮ ತಲೆಗಿರೋದು. ಬೇರೆ ಇನ್ಯಾವೂ ಇಲ್ಲ. ಸಮರ್ಥವಾಗಿ ನಮ್ಮ ಕ್ಷೇತ್ರ ನಡೆಸ್ತಾರೆ ಅನ್ನೋ ಭರವಸೆ ಐತಿ. ನಾವು ಅವ್ರನ್ನ ಆ ರೀತಿ ರೂಪಿಸ್ಕೊಂತೇವೆ. ಯಾಕೆಂದ್ರೆ ಹಿರಿಯರು ನಮಗೆ ಆ ಫೌಂಡೇಶನ್ ಹಾಕಿದ್ದಾರೆ. ನಮ್ಮ ಹಿರಿಯರು ಆ ಕಿರಿಯರನ್ನ ಸರಿಯಾದ ರೀತಿ ನಡೆಸ್ಕೊಂಡು ಹೋಗ್ತಾರೆ. ಕ್ಷೇತ್ರ ಅಭಿವೃದ್ಧಿ ಖಂಡಿತ ಮಾಡಿಸ್ಕೊಂತಾರೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.